ಓಬಿಸಿ ಮತಗಳನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ ನಾಯಕರು ನಾನಾ ರೀತಿಯ ತಂತ್ರಗಾರಿಕೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಸಮುದಾಯವರು ಲೆಕ್ಕಾಚಾರ, ಜಾತಿ ಸಮೀಕರಣ ಇಲ್ಲಿ ವರ್ಕ್ ಆಗುತ್ತೆ. ಜಾತಿ ಸಮೀಕರಣ ರಾಜಕೀಯಕ್ಕೆ ಈಗಂತಲೂ ಮೂಲಭೂತವಾದಂಥ ಅವಶ್ಯಕತೆ. ಜಾತಿ ಸಮೀಕರಣ ಇಲ್ಲದೆ ಹೋದರೆ ಗೆಲ್ಲಲಿಕ್ಕೆ ಅಸಾಧ್ಯ ಅಂತ. ಈ ಕಾರಣಕ್ಕಾಗಿ ಸಮುದಾಯವರು ಮತಗಳ ಕೇಂದ್ರೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ ಲೀಡರ್ಸ್. ಬೆಂಗಳೂರಿನ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಓಬಿಸಿ ಮುಖಂಡರ ಸಭೆ ಆಯಿತು. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ, ಎಚ್.ಎಂ. ರೇವಣ್ಣ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮತಗಳನ್ನು ಒಟ್ಟುಗೂಡಿಸಬೇಕು ಅಂತ ಹೇಳಿ ಮುಖಂಡರುಗಳಿಗೆ ಸೂಚನೆ ನೀಡಲಾಗಿದೆ. ಈ ವರ್ಷ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಎಲ್ಲ ಕಡೆಗಳಲ್ಲೂ ಕೂಡ ಅಂದರೆ ಎಲ್ಲ ಪಕ್ಷಗಳು ಕೂಡ ಜಾತಿ ಸಮೀಕರಣದಲ್ಲಿ ತುಸು ಹೆಚ್ಚೇ ಆಸಕ್ತಿಯನ್ನು ತೋರಿಸಲೇಬೇಕಾಗತ್ತೆ. ಜಾತಿ ಸಮೀಕರಣ ಮಾಡದೆ ಹೋದರೆ ಗೆಲ್ಲಲಿಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ ಈಗ ಅಹಿಂದ ಮತಗಳೇ ಕಾಂಗ್ರೆಸ್ನ ಮತಬುಟ್ಟಿಯ ಭದ್ರವಾಗಿರಬೇಕಾದ್ರೆ ಅಗೇನ್ ಅದನ್ನು ಕಳೆದುಕೊಳ್ಳುವಂಥ ಅವಕಾಶವೇ ಕೊಡಬಾರ್ದು ಅನ್ನೋದು ಈ ಸಭೆಯ ಮುಖ್ಯ ಉದ್ದೇಶನ ಅಂತ. ದಶರಥ್, ಎಚ್.ಎಂ. ರೇವಣ್ಣ ಹಾಗೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಒಬಿಸಿ ಮುಖಂಡರ ಸಭೆ ನಡೀತಾ ಇದೆ. ಯಾಕೆಂದ್ರೆ ಪ್ರಸ್ತುತ ಈಗ ಲೋಕಸಭಾ ಚುನಾವಣೆ ಎದುರಾಗಿರೋದ್ರಿಂದ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಈಗ ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ಸಹಜವಾಗಿ ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳಲ್ಲಿ 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಈ ಬಾರಿ ಗೆಲ್ಲಬೇಕು ಅನ್ನುವಂತ ಗುರಿಯನ್ನ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಆ ಮತಗಳನ್ನ ಸೆಳೆಯುವಂತ ಒಂದು ಪ್ಲಾನ್ ಗಳನ್ನ ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಸಮುದಾಯವಾರು ಈಗ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಒಬಿಸಿ ಸಮುದಾಯದ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ, ಒಬಿಸಿ ಘಟಕದ ಜೊತೆ. ಯಾಕೆಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಬಿಸಿ ಸಮುದಾಯದ ಮತಗಳು ಕೂಡ ಇದೆ ಅನ್ನುವಂಥದ್ದು ಇತ್ತೀಚಿನ ವರದಿಯಲ್ಲಿ ಏನ್ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಸಲ್ಲಿಕೆ ಆದಂತಹ ವರದಿಯಲ್ಲಿ ಅಂಶಗಳು ಸೋರಿಕೆಯಾಗಿದೆ. ಅಹಿಂದ ಮತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ, ದಲಿತ ಮತಗಳು ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ದಲಿತ ಸಮುದಾಯದ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತಗಳ ಜೊತೆಗೆ ಈ ಹಿಂದುಳಿದ ವರ್ಗಗಳ ಸಮುದಾಯದ ಮತಗಳನ್ನ ನಾವು ಸೆಳೆದಿದ್ದೇ ಆದ್ರೆ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನ ಕಾಣಬಹುದು. ನಾವು ಗುರಿಯನ್ನ ಇಟ್ಟುಕೊಂಡಂತೆ 20 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿದೆ. ಸೊ ಹಾಗಾಗಿನೇ ಈ ರೇವಣ್ಣ ಹಾಗೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಬಿಸಿ ಸಮುದಾಯಗಳ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಇವತ್ತು ತಮ್ಮ ಮುಖಂಡರಿಗೆ ಸಾಕಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಆ ಮತಗಳನ್ನ ಸೆಳಿಬೇಕು, ಮತ್ತೆ ಬೂತ್ ವೈಸು, ಬ್ಲಾಕ್ ವೈಸು, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಆ ಸಮುದಾಯಗಳ ಮತಗಳನ್ನ ಸೆಳೆಯೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.